ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿಂದ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಬಿಟ್ಟೋದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಬೇಕು ಅಂತ ಜ್ಯೋತಿಕಾ ದೀಪನ ಅಲ್ಲ ಗ್ರಾನಿ, ಇವಳೇನು ಬೇಕು ಅಂತ ಆ ಶಾರದನ ಹೊಟ್ಟೆಲಿ ಹುಟ್ಟಿದ್ಲ ಇಲ್ಲ ತಾನೇ, ಏನು ಮಾಡೋಕ್ಕಾಗಲ್ಲ, ಬಡವ್ರ ಹೊಟ್ಟೆಲಿ ಹುಟ್ಟಿದ್ದಾಳೆ. ಆದರೆ ಇವಾಗಲೂ ಮನ್ಸು ಮಾಡಿದರೆ ದೀಪು ನನ್ನ ಮಗಳು, ಈ ಮನೇಲಿ ಪ್ರಿನ್ಸಸ್ ಥರ ಅವಳು ಇರ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ದೀಪಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅವಳಿಗೆ ಅದೃಷ್ಟ ಇಲ್ಲ ಬಿಡು, ಯಾವತ್ತಿದ್ರು ಅವಳು ಕೆಲಸದವಳು ಮಗಳೇ ಅಂತ ಅಂದಾಗ, ಗ್ರಾನಿ ಈ ರೀತಿ ಎಲ್ಲ ಅನ್ಬೇಡಿ ಆಯಿತಾ, ನಾನು ಇರಬೇಕಾದ್ರೆ ದೀಪನ ಯಾಕೆ ಆ ರೀತಿ ಬೈತೀರಾ? ನೋಡು ದೀಪು, ನನ್ನನ್ನು ಹೊಸ ಅಮ್ಮ ಅಂತ ಅನ್ಕೋ ಆಯಿತಾ, ನಿನಗೆ ಹೊಸ ಅಮ್ಮ ಬೇಕೋ ಹಳೆ ಅಮ್ಮ ಬೇಕೋ ಅದನ್ನು ಫಸ್ಟ್ ಯೋಚನೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಸಿಕ್ಕಾಪಟ್ಟೆ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನೋಡು ದೀಪು, ನೀನು ಪ್ರಿನ್ಸಸ್ ಥರ ಈ ಮನೇಲಿ ಇರೋಕ್ಕೆ ಈ ಹೊಸ ಅಮ್ಮ ಸಪೋರ್ಟ್ ಮಾಡ್ತಾಳೆ, ಯೋಚನೆ ಮಾಡು ಅಂತ ಅಂದಾಗ ಪಾರಿಜಾತನೂ ಸಹ ಯೋಚನೆ ಮಾಡೋದು ದೀಪು ಅಂತ ಅಂದಾಗ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಬೇಕು ಅಂತ ಹೊರಟೋಗ್ತಿರ್ಬೇಕಾದ್ರೆ ಆಹಾ ಇಷ್ಟು ಚಿಕ್ಕೋಳು ಈ ವಯಸ್ಸಿಗೆ ಇಷ್ಟು ಡೀಪಾಗಿ ಯೋಚನೆ ಮಾಡ್ತಾಳೆ ಅಂತ ಪಾರಿಜಾತ ಬೈತಿರ್ಬೇಕಾದ್ರೆ, ನೋಡು ಗ್ರಾನಿ, ಆ ಶಾರದನ ಸರ್ವನಾಶ ಮಾಡೋಕ್ಕೆ ನನಗಿರೋ ಒಂದು ಒಳ್ಳೆ ಅಸ್ತ್ರ ಅಂದರೆ ಈ ದೀಪು ಅಂತ ಹೇಳ್ಕೊಂಡು ಜ್ಯೋತಿಕಾ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅನಸೂಯ ಟೆಂಪಲ್ಗೆ ಹೋಗಿ ಬರ್ತಿರ್ಬೇಕಾದ್ರೆ ಅವರಿಗೆ ಸರ್ಪ್ರೈಸ್ ಕೊಡಬೇಕಂತ ಸಿದ್ದು ಶಾರದಾ ಹೋಗ್ತಾರೆ. ಸಿದ್ದು ಶಾರದನ ನೋಡಿ ಅನಸೂಯಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಶಾರದಾ ಹೋಗಿ ಹಗ್ ಮಾಡಿಕೊಂಡು ಅಮ್ಮ ಹೇಗಿದ್ದೀರಾ ಅಂತ ಕೇಳಬೇಕಾದ್ರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನೀವೇನು ಇಲ್ಲಿ ಸಡನ್ ಆಗಿ ಅಂತ ಅನ್ಬೇಕಾದ್ರೆ, ವಾರಕ್ಕೊಂದ್ಸಲ ಈ ದೇವಸ್ಥಾನಕ್ಕೆ ಬರ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಇಲ್ಲಿವರೆಗೂ ಬಂದ್ವಿ ಅಂತ ಸಿದ್ದು ಶಾರದಾ ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಇನ್ನೊಂದು ಸರ್ಪ್ರೈಸ್ ಅನಸೂಯಮ್ಮ ಏನು ಗೊತ್ತಾ, ನನ್ನ ಮದುವೆ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ಶಾರದಾ ಈ ರೀತಿ ಸಿದ್ದು ಅವ್ರು ಹೇಳ್ತಿದ್ದಾರೆ, ಏನಕ್ಕೆ ಮದುವೆ ಆಗ್ತಿದ್ದಾರೆ ಅಂತ ಅಂದಾಗ, ಅಯ್ಯೋ ಅನಸೂಯಮ್ಮ ನೀವು ಹೆದರ್ಕೋಬೇಡಿ, ನಾನು ಮದುವೆ ಆಗ್ತಿರೋದು ನಿಮ್ಮ ಶಾರದನ ಜೊತೆನೇ, ಮತ್ತೆ ಮದುವೆ ಆಗ್ತಿದ್ದೀನಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟಕ್ಕೂ ಮತ್ತೆ ಏನಕ್ಕೆ ಮದುವೆ ಆಗ್ತಿದ್ದೀರಾ ಅಂತ ಅಂದಾಗ ಅದೊಂದು ದೊಡ್ಡ ಕತೆ. ಆ ಜ್ಯೋತಿಕಾ ಈ ರೀತಿ ತಾಳಿನ ಕಿತ್ತೆಸದ್ಲು, ಅವಳು ಮಾಡಿರೋ ತಪ್ಪಿಗೆ ಮನೆಯವರೆಲ್ಲರೂ ಸಹ ಒಪ್ಕೊಂಡು ಮತ್ತೆ ಮರುಮಾಂಗಲ್ಯ ಧಾರಣೆ ಮಾಡಿಕೊಡ್ತೀವಿ ಅಂತ, ಶಾಸ್ತ್ರೋತ್ತರವಾಗಿ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅಮ್ಮ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ನಡೆದಿದ್ದ ಘಟನೆ ಎಲ್ಲನೂ ಸಹ ಅನಸೂಯನ ಹತ್ರ ಹೇಳ್ತಿರ್ಬೇಕಾದ್ರೆ ಅವಳಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಎಂಥ ಹೆಣ್ಣು ಅವಳು, ಎಂಥ ಹೆಂಗಸು, ತಾಳಿ ಅಂದರೆ ಹೂ ಕಟ್ಟೋ ದಾರ ಅಂತ ಅಂದ್ಕೊಂಡಿದ್ದಲ್ಲ, ನೋಡು ಅವಳು ಮಾಡಿದ ತಪ್ಪಿಗೆ ಅವಳೇ ತೋಡಿದ್ದ ಗುಂಡಿಗೆ ಅವಳೇ ಬಿದ್ದುಬಿಟ್ಲು ಅಲ್ವಾ ಅಂತ ಅಂದಾಗ, ಹೌದು ಅವಳಿಗೆ ಪಶ್ಚಾತ್ತಾಪ ಆಗ್ತಾ ಇದೆ, ಆದರೆ ಅವಳು ಮಾಡಿದ್ರಿಂದ ನಮಗೆ ಒಳ್ಳೇದಾಗ್ತಿದೆ ಅಂತ ಅಂದಾಗ, ಏನೇ ಆಗಲಿ ನೀವಿಬ್ಬರು ಮತ್ತೆ ಮದುವೆ ಆಗ್ತಿದ್ದಾರಲ್ಲ, ನನಗೆ ಸಿಕ್ಕಾಬಟ್ಟೆ ಖುಷಿ ಅಂತ ಅನಸೂಯಮ್ಮ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಖುದ್ದಾಗಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ನಾವೇ ಬಂದಿದ್ದೀವಿ, ನೀವು ಮದುವೆಗೆ ಮಾತ್ರ ಅಲ್ಲ ಅದಕ್ಕೂ ಮುಂಚೆನೇ ಬರಬೇಕು, ಹೆಣ್ಮಕ್ಳಿಗೆ ತಾಯಿ ಅಂದರೆ ತುಂಬ ಇಷ್ಟ, ಗಂಗೆ ಕಾವೇರಿ ಎಲ್ಲರೂ ಸಹ ಒಟ್ಟೊಟ್ಟಿಗೆ ಬರ್ತಾ ಇರ್ತಾರಲ್ವ, ಕಣ್ಣೀರು ಒರ್ಸೋಕ್ಕಾದರೂ ತಾಯಿ ಬೇಕು, ಹಾಗಾಗಿ ನೀವು ಅದು ಮದುವೆಗೆ ಅಂತ ಬರಬೇಡಿ, ಅದಕ್ಕೂ ಮುಂಚೆ 3 ದಿನ ಮುಂಚೆ ಬಂದು ಎಲ್ಲ ಕಾರ್ಯನೂ ನಡೆಸ್ಕೊಡ್ಬೇಕು ಅಂತ ಸಿದ್ದು ಶಾರದಾ ಅನಸೂಯನಿಗೆ ಹೇಳ್ತಾ ಇರ್ತಾರೆ. ಹೀಗೆ ನೋಡಿ ಅಮ್ಮ, ನಾವು ಕಷ್ಟ ಕಾಲದಲ್ಲಿದ್ದಾಗ ನಮಗೆ ಬೆಂಬಲವಾಗಿ ನಿಂತು ಧೈರ್ಯ ತುಂಬಿದ್ದೀರಾ, ನಮ್ಮನೆ ಇಡೀ ಜೀವ ಅಂತಂದರೆ ನೀವು ಖಂಡಿತ ಮದುವೆಗೆ ಬರಲೇಬೇಕು ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಖಂಡಿತ ಬರ್ತೀನಿ ಅಂತ ಅಂದಾಗ, ಸರಿ ಆಯಿತು ನೀವು ಬರೋ ದಿನ ನನಗೆ ಕಾಲ್ ಮಾಡಿ ನಾವೇನು ಬರ್ತೀವಿ ಅಂತ ಇಬ್ಬರು ಅವ್ರ ಆಶೀರ್ವಾದ ತೊಗೊಂಡು ಹೊರಟು ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು, ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಕರ್ಕೊಬರ್ತಿರ್ಬೇಕಾದ್ರೆ, ಮಾವ ಇದೆಲ್ಲ ನಮಗೆ ಬೇಕಾ ಅಂತ ಅಂದಾಗ, ನೋಡಿ ಶಾರದವ್ರೆ, ನಾವು ಮೊದಲನೇ ಸಲ ಮದುವೆ ಆದಾಗ ಹೇಳ್ಕೊಳಕ್ಕೊಂದು ಫೋಟೋನೂ ಇಲ್ಲ, ಇದು ನಮಗೆ ನೆನಪು ಕಣ್ರಿ, ನಾವು ಹಣ್ಣು ಮುದುಕಾದರೂ ಸಹ ಈ ನೆನಪು ಹಚ್ಚ ಹಸಿರಾಗಿ ಉಳ್ಕೋಬೇಕಲ್ವ, ಅದಕ್ಕೋಸ್ಕರ ನಾನು ಕರ್ಕೊಬಂದಿದ್ದೀನಿ, ಇದೆಲ್ಲ ನನಗೆ ಬೇಕು ಅಂತ ಅಂದಾಗ ಅಷ್ಟೊತ್ತಿಗೆ ಫೋಟೋ ಸ್ಟುಡಿಯೋದವ್ರು ಬರ್ತಾರೆ. ಹಾಗೆ ಫೋಟೋಗ್ರಾಫರ್ ಹೇಳ್ತಾ ಇರ್ತಾರೆ, ನೋಡಿ ಸರ್ ಇದು ಜಸ್ಟ್ ಒಂದು ಫೋಟೋ ಅಲ್ಲ, ನಿಮಗೋಸ್ಕರ ಒಳ್ಳೆ ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದಾಗ, ವೆರಿ ನೈಸ್, ಅದೇನು ಮಾಡ್ಕೊಬಂದಿದ್ರೆ ನನಗೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದಾಗ, ನೋಡಿ ಸರ್ ನಿಮಗೆ ಮೊದಲು ಪ್ರೀತಿ ಆದಾಗ ಯಾವ ರೀತಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಮತ್ತು ಮೇಡಮ್ ನೋಡ್ತಾ ಇದ್ರು, ಅದೇ ರೀತಿ ನೀವು ಮಾಡಿದರೆ ನಾವು ಅದನ್ನೆಲ್ಲ ನೀಟಾಗಿ ಶೂಟ್ ಮಾಡಿಕೊಡ್ತೀವಿ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕಣ್ಣಲ್ಲೇ ನೀವು ಮಾತಾಡ್ಕೋಬೇಕು ಅಂತ ಅನ್ಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ನಾಚ್ಕೊಂಡು, ಮಾವ ಇದೆಲ್ಲ ನನಗೆ ಬರಲ್ಲ ಅಂತ ಅಂದಾಗ, ಸುಮ್ಮನೆ ರೀ ಶಾರದಾ ಇದು ಪ್ರೀತಿ ಆಯಿತಾ, ಎಲ್ಲನೂ ಕಲಿಸುತ್ತೆ ಅಂತ ಅಂದಾಗ ಈ ಕಡೆ ಫೋಟೋಗ್ರಾಫರ್ ಹೇಳ್ತಾ ಇರ್ತಾರೆ, ನೀವು ಕಪಲ್ಸ್ ಆಮೇಲೆ ಮಾತಾಡ್ಕೊಂಡಿರಂತೆ, ಮೊದಲು ನಾನು ಹೇಳೋ ಕಾನ್ಸೆಪ್ಟ್ನ ಸರಿಯಾಗಿ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಮೊದಲು ನೀವಿಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇರಬೇಕು, ಹಾಗೆ ಒಬ್ರನ್ನೊಬ್ರು ಮುಖ ನೋಡ್ತಾ ಇರಬೇಕು, ಇಡೀ ಜಗತ್ತನ್ನೇ ಮರಿಬೇಕು ನೀವು ಅಂತ ಅಂದಾಗ, ಇದೆಲ್ಲ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಭಯ ಆಗುತ್ತೆ ಮಾವ ಅಂತ ಅಂದಾಗ, ಏನು ಶಾರದಾ ಈ ರೀತಿ ಹೇಳ್ತಾ ಇದ್ದೀರಾ, ನಾನು ಇರಬೇಕಾದ್ರೆ ನಿಮಗೆ ಯಾಕ್ರಿ ಟೆನ್ಷನ್ನು, ನೀವು ನನ್ನನ್ನು ಮಾತ್ರ ನೋಡಿ ಇಡೀ ಜಗತ್ತನ್ನ ಮರೀರಿ, ಮಿಕ್ಕಿದ್ದನ್ನೆಲ್ಲ ನಾನು ಹೇಗೆ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹೀಗೆ ಫೋಟೋಗ್ರಾಫರು ರೆಡಿನಾ ಸರ್, ರೆಡಿನಾ ಮೇಡಮ್ ಅಂತ ಅಂದಾಗ ಇಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಡ್ತಾ ಇರ್ತಾರೆ. ಹಾಗೆ ಒಂದು ರೊಮ್ಯಾಂಟಿಕ್ ಸಾಂಗ್ಸ್ ಹಾಕಿದ ತಕ್ಷಣ ಇಬ್ಬರು ಸಿಕ್ಕಾಪಟ್ಟೆ ಖುಷಿಯಿಂದ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಫೋಟೋಗ್ರಾಫರು ತುಂಬ ಖುಷಿಯಿಂದ ಫೋಟೋಶೂಟ್ನ ಮಾಡ್ತಾ ಇರ್ತಾರೆ. ಸಿದ್ದು ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ
ಅದೇ ಸಮಯಕ್ಕೆ ಜ್ಯೋತಿಕಾ ಪಾರಿಜಾತ ಹೊರಗಡೆ ಬರ್ತಾರೆ. ಇದೇನಿದು ಗ್ರ್ಯಾನಿ, ಇವ್ರು ಏನು ಅಂದ್ಕೊಂಡಿದ್ದಾರೆ, ಇದನ್ನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಅಂತಾರೋ ಅಥವಾ ಏನಾದರೂ ಇವರಿಬ್ಬರನ್ನ ಇಟ್ಕೊಂಡು ಇವರೇನಾದರೂ ಒಂದು ಮೂವಿನ ತೆಗಿತಿದ್ದಾರೋ ನನಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ಅಂತ ಈ ಕಡೆ ಗೋಲ್ಡಿ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಕನಸು ಕಾಣ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಮತ್ತು ಸಿದ್ದು ಇಬ್ಬರು ಸಹ ರೊಮ್ಯಾಂಟಿಕ್ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿರೋ ರೀತಿ ಹಾಗೆ ಪಾರಿಜಾತ ಕನಸು ಕಾಣ್ತಾ ಕಾಣ್ತಾ ಪ್ರೀ ವೆಡ್ಡಿಂಗ್ ಶೂಟ್ ಇವರಿಬ್ರದ್ದು ಆಗ್ತಿದೆ ಅಂತ, ವಾವ್ ಸೂಪರ್ ಅಂದರೆ ಸೂಪರು, ಇಬ್ಬರು ಜೋಡಿ ಸಾಕಾಗಿದೆ ಅಂತ ಕ್ಲಾಪ್ಸ್ ಹೊಡಿತಿರ್ಬೇಕಾದ್ರೆ ಗ್ರಾನಿ ನಿಮಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ, ನನಗಿಲ್ಲಿ ಹೊಟ್ಟೆ ಉರಿತಾ ಇದೆ ಅಂಥದ್ರಲ್ಲಿ ಇವರಿಬ್ಬರು ಕಪ್ಪಲ್ಸ್ ತುಂಬ ಚೆನ್ನಾಗಿದ್ದಾರೆ ಅಂತ ನನ್ನ ಮುಂದೆ ಹೇಳ್ತಿದ್ದೀರಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ನಿಮ್ಮ ಕಣ್ಣು ಸರಿ ಇಲ್ವಾ, ಕಣ್ಣು ಚೆಕಪ್ ಮಾಡಿಸ್ಕೊಬರಲ್ಲ ಅಂತ ಅನ್ಬೇಕಾದ್ರೆ ಅಯ್ಯೋ ಗೋಲ್ಡಿ ನಿನಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ, ನನಗೆ ಇವರಿಬ್ಬರು ಜೋಡಿ ನೋಡಿ ಖುಷಿ ಆಗ್ತಿರ್ಲಿಲ್ಲ, ನಿನಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ, ಸಿದ್ದು ಜೊತೆ ನೀನು ರೊಮ್ಯಾಂಟಿಕ್ ಆಗಿ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ ಅನ್ನೋ ರೀತಿ ನನಗೆ ಕನಸು ಬಿದ್ದಿತ್ತು, ಆ ರೀತಿ ನಾನು ಡ್ರೀಮ್ನ ಕಾಣ್ತಾ ಇದ್ದೆ, ಇವರಿಬ್ಬರು ನೋಡಿದರೆ ಕಣ್ಣಿಗೆ ಖಾರ ಪುಡಿ ಹಾಕೋಬೇಕು ಅನ್ನೋಷ್ಟು ಕೋಪ ಬರ್ತಿದೆ, ನಿನಗೆ ಯಾವ ರೀತಿ ಹೇಳಲಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಈ ಕಡೆ ಜ್ಯೋತಿಕನು ಸಹ ಹೇಳ್ತಾ ಇರ್ತಾಳೆ, ಹೌದು ಗ್ರಾನಿ ಇದೇನು ಹೇಳ್ತಾರಲ್ಲ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನೋ ಹಾಗೆ ಮಂಟಪದವರೆಗೂ ಬಂದುಬಿಟ್ಟು ನನಗೆ ತಾಳಿ ಕಟ್ತಲೆ ಈ ಕೆಲಸದೊಳಗೆ ಕಟ್ಬಿಟ್ಟ ಏನು ಮಾಡಲಿ ಅಂತ ಅಂದಾಗ, ನೀನು ಮಾಡಿರೋ ಒಂದೇ ಒಂದು ಕೆಲಸದಿಂದ ಒಂದೇ ಒಂದು ಸಣ್ಣ ತಪ್ಪಿಂದ ಇವಾಗ ನೋಡು ಇವರಿಬ್ಬರು ಯಾವ ರೀತಿ ಡೂಯೆಟ್ ಆಡ್ತಿದ್ದಾರೆ, ಇದನ್ನೆಲ್ಲ ನಾವು ನೋಡಬೇಕಿತ್ತ, ಇದೆಲ್ಲ ನಮಗೆ ಬೇಕಿತ್ತ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಚೌಟ್ರಿಗೆ ಹೋಗೋಕ್ಕೆ ಎಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಿರ್ಬೇಕಾದ್ರೆ ಸಿದ್ದು ರೂಮಿಗೆ ಬರ್ತಾನೆ. ಅವನು ಸಹ ಹೆಲ್ಪ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ, ನೋಡಿ ಮಾವ ಈ ಕೆಲಸ ನಾನು ಮಾಡ್ಕೋತೀನಿ, ನಿಮಗೇನಾದರೂ ಬೇರೆ ಕೆಲಸ ಇದ್ದರೆ ಮಾಡ್ಕೊ ಹೋಗಿ ಅಂತ ಅಂದಾಗ, ಯಾಕೆ ಶಾರದವ್ರೆ ರೂಮಿಗೆ ಬಂದರೆ ಸಾಕು ಓಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀರಲ್ಲ, ಯಾಕೆ ನಾನು ಬರಬಾರ್ದ್ವಾ ಅಂತ ಅಂದಾಗ, ಏನಿಲ್ಲ ಮಾವ ನಿಮಗೇನಾದರೂ ಕೆಲಸ ಇರ್ಬೋದಲ್ವ ಅದಕ್ಕೆ ಮಾಡ್ಕೊಳ್ಳಿ ಅಂತ ಅಂದೆ ಅಂತ ಅನ್ಬೇಕಾದ್ರೆ, ನನಗೇನೋ ಕೆಲಸ ಇದೆ ಆದರೆ ನಿಮಗೆ ಹೆಲ್ಪ್ ಮಾಡ್ಕೊಬಿಡಬೇಕು ಅನ್ನೋ ಮನಸ್ಸು ಸಹ ನನಗಿದೆ ಅದಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ದೀಪು ಬರ್ತಾಳೆ, ಅಪ್ಪ ಅಮ್ಮ ನಾನು ಹೇಗೆ ಕಾಣಿಸ್ತಿದ್ದೀನಿ, ನನ್ನ ಡ್ರೆಸ್ ಹೇಗಿದೆ ಅಂತ ಅಂದಾಗ, ಬಂಗಾರಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ ಅಂತ ಸಿದ್ದು ಶಾರದಾ ದೃಷ್ಟಿ ತೆಗೆದ್ಬಿಟ್ಟು ಅಮ್ಮನ ಕಣ್ಣು ಅಪ್ಪನ ಕಣ್ಣು ಯಾವುದೋ ಸಹ ನೀನು ತಗಲಬಾರ್ದು ಅಂತ ದೃಷ್ಟಿ ತೆಗಿತಿರ್ಬೇಕಾದ್ರೆ, ಅಯ್ಯೋ ಅದನ್ನೆಲ್ಲ ಬಿಟ್ಟಾಕಿ ನಾನು ಯಾವ ರೀತಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅದನ್ನ ಹೇಳಿ ಅಂತ ಅಂದಾಗ, ಸೂಪರು ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಪಾರಿಜಾತನ ಹತ್ರ ಹೇಳ್ತಾ ಇರ್ತಾಳೆ, ನೋಡು ಗ್ರಾನಿ ಇವಾಗ ದೀಪು ಹೋಗಿ ಯಾವ ರೀತಿ ಸ್ಕ್ರೀನ್ನ ಕ್ರಿಯೇಟ್ ಮಾಡ್ತಾಳೆ ನೋಡ್ತಾ ಇರಿ, ಅವ್ರ ಅಮ್ಮನಿಗೆ ಯಾವ ರೀತಿ ನಾಟ್ಕೋಬೇಕು ಆ ರೀತಿ ಮಾತಾಡ್ತಾ ಇರ್ತಾಳೆ. ಇವಾಗ ಶಾರದನಿಗೆ ಹತ್ರ ಆಗೋರ್ನೆಲ್ಲನೂ ನಾನು ಯಾವ ರೀತಿ ದೂರ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ದೀಪು, ಅಪ್ಪ ನೋಡಿ ಇದನ್ನು ಜ್ಯೋತಿಕಾ ಅಮ್ಮ ಕೊಡಿಸಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬಟ್ಟೆ ಅಂತ ಅಂದಾಗ, ಈ ಕಡೆ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಜ್ಯೋತಿಕನ ಅಮ್ಮ ಅಂತ ಕರಿತಿದ್ದಾಳಲ್ಲ ಅಂತ ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಏನು ಬಂಗಾರಿ ನೀನು ಜ್ಯೋತಿಕಾ ಆಂಟಿ ಅಂತ ಕರಿಬೇಕಲ್ವಾ, ನೀನು ಜ್ಯೋತಿಕಾ ಅಮ್ಮ ಅಂತ ಕರಿತಿದೆಯಲ್ಲ, ನಿಮ್ಮಮ್ಮನಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂದಾಗ, ಅಯ್ಯೋ ನಾನೇನು ಮಾಡಲಿ, ಅವ್ರು ಬೇಜಾರು ಮಾಡ್ಕೊಂಡ್ರೆ ನಾನೇನು ಮಾಡಲಿ, ಅಷ್ಟಕ್ಕೂ ಜ್ಯೋತಿಕಾ ಅಮ್ಮ ಏನೆಲ್ಲ ಕೊಡಿಸ್ತಾರೆ ಗೊತ್ತಾ, ಪಿಜ್ಜಾ ಕೊಡಿಸ್ತಾರೆ, ಚಾಕ್ಲೇಟ್ ಕೊಡಿಸ್ತಾರೆ, ಗೇಮ್ ಆಡೋಕ್ಕೆ ಬಿಡ್ತಾರೆ, ಹಾಗೆ ಟಿ ವಿ ನೋಡೋಕ್ಕೆ ಬಿಡ್ತಾರೆ, ನಾನು ಕೇಳಿ ಡ್ರೆಸ್ಸು ಗೊಂಬೆ ಎಲ್ಲ ಕೊಡಿಸ್ತಾರೆ, ನಿಜ ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ ಜಾಗದಲ್ಲಿ ಜ್ಯೋತಿಕಾ ಅಮ್ಮ ಇದ್ದಿದ್ರೆ ತುಂಬ ಹ್ಯಾಪಿಯಾಗಿರ್ತಿದ್ದೆ ಅಂತ ಹೇಳಿದಾಗ ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ದೀಪು ಏನು ಮಾತಾಡ್ತಿದ್ದೀಯಾ ಅಂತ ಅಂದಾಗ, ಸುಮ್ಮನೆ ಅಪ್ಪ ಏನಕ್ಕೆ ಕಿರ್ಚಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾ ಈ ಅಮ್ಮ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ಆದರೆ ಜ್ಯೋತಿಕಾ ಅಮ್ಮ ಆ ರೀತಿ ಅಲ್ಲ, ನನಗೇನು ಇಷ್ಟ ಅದನ್ನೆಲ್ಲ ಮಾಡೋಕ್ಕೆ ಬಿಡ್ತಾರೆ, ಒಂದೊಂದ್ಸಲ ಅನಿಸುತ್ತೆ ನೀವೇನಕ್ಕೆ ಜ್ಯೋತಿಕಾ ಅಮ್ಮನ ಮದುವೆ ಆಗಲಿಲ್ಲ, ನೀವು ಅವ್ರನ್ನೇ ಮದುವೆ ಆಗಬೇಕಿತ್ತು ಅಂತ ಅಂದಾಗ ಶಾರದಾ ಸಿದ್ದುಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಸಿದ್ದು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ದೀಪು ಅಂತ ಹೊಡೆಯೋಕೆ ಹೋಗ್ತಿರ್ಬೇಕಾದ್ರೆ, ಸರ್ ಪ್ಲೀಸ್ ಅಂತ ಅಂದ್ಬಿಟ್ಟು, ಅಲ್ಲ ದೀಪು ನಿನಗೆ ತಲೆಗೆಲ್ಲ ಕೆಟ್ಟಿದ್ದೀನಿ ಏನು ಮಾತಾಡ್ತಿದ್ದೀಯಾ ಅಂತ ಅಂದಾಗ, ಸುಮ್ಮನೆ ರೀ ಅಮ್ಮ, ಅಪ್ಪ ಏನಕ್ಕೆ ನನ್ನ ಮೇಲೆ ಕೈ ಮಾಡಬೇಕಿತ್ತು, ಅಲ್ಲಮ್ಮ ನಿಮ್ಮ ಮಗಳಾಗಿದ್ದರೆ ಈ ಮನೇಲಿ ಕೆಲಸದೊಳಗೆ ನಾನು ಇರಬೇಕಾಗುತ್ತೆ, ಅದೇ ಜ್ಯೋತಿಕಾ ಅಮ್ಮನ ಮಗಳಾಗಿದ್ದರೆ ಈ ಮನೇಲಿ ಪ್ರಿನ್ಸಸ್ ಥರ ನಾನು ಓಡಾಡ್ಬೋದಲ್ವಾ ಅಂತ ಅಂದಾಗ ಅವರಿಬ್ಬರಿಗೆ ಮತ್ತಷ್ಟು ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕೊಂಡು ಕೂತ್ಕೊಂಡ ತಕ್ಷಣ ಜ್ಯೋತಿಕಾ ಸಿಕ್ಕಾಬಟ್ಟೆ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ರೀತಿ ಎಲ್ಲ ಆಗಿದೆ ಅಂತ ಸಿಕ್ಕಾಬಟ್ಟೆ ನಗಾಡ್ತಿರ್ಬೇಕಾದ್ರೆ, ಪಾರಿಜಾತ ಏನಾಯಿತು ಗೋಲ್ಡಿ ಅಂತ ಅಂದಾಗ, ಅಯ್ಯೋ ಅಲ್ಲಿಗೆ ಹೋಗಿ ದೀಪು ದೊಡ್ಡ ರಾಧಾ ಅಂತ ಮಾಡಿರ್ತಾಳೆ ಅಂತ ನಾನು ಕನಸು ಕಾಣ್ತಿದ್ದೆ, ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ನಗು ಬರ್ತಿದೆ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಹೇಳ್ತಾ ಇರ್ತಾಳೆ, ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಅಂದಾಗ, ಏಂಜಲ್ ರೀತಿ ಕಾಣಿಸ್ತಿದೆ ಮಗಳೇ ಅಂತ ಇಬ್ಬರು ಹೇಳ್ತಿರ್ಬೇಕಾದ್ರೆ, ಏಂಜಲ್ಲ ಜ್ಯೋತಿಕಾ ಅಮ್ಮ ಹೇಳಿದ್ರು ಪ್ರಿನ್ಸಸ್ ಥರ ಕಾಣಿಸ್ತಿದ್ಯಾ ಅಂತ ಅಂದಾಗ ಮತ್ತಷ್ಟು ಬೇಜಾರಾಗ್ತಾ ಇರುತ್ತೆ. ಹಾಗೆ ಆ ರೀತಿ ಹೇಳಿದ್ಲ ಜ್ಯೋತಿಕಾ ಅಂತ ಅನ್ಬೇಕಾದ್ರೆ, ಓ ಅಪ್ಪ ಹಾಗೆ ಹೇಳಿದ್ರು, ನೀವು ಅಮ್ಮನ ಮದುವೆ ಆದರೆ ಕೆಲಸದವ್ರ ಥರನೇ ಇರಬೇಕಾಗುತ್ತೆ, ಹಾಗೆ ನಿಮ್ಮಮ್ಮ ಕೆಲಸದವಳು ಅಂತ ಅಂದಮೇಲೆ ನೀನು ಕೆಲಸದವಳು ಮಗಳೇ ಅಲ್ವಾ, ಆದರೆ ನನ್ನನ್ನು ಅಮ್ಮ ಮಾಡಿಕೊಂಡ್ರೆ ದೊಡ್ಡ ಪ್ರಿನ್ಸಸ್ ಥರ ಕಾಣ್ತೀಯಾ ಅಂತ ಹೇಳ್ತಿದ್ರು ಅಂತ ಸಿದ್ದುನ ಹತ್ರ ದೀಪು ಹೇಳ್ತಾ ಇರ್ತಾಳೆ. ಹಾಗೆ ದೀಪು ಹೇಳೋ ಮಾತನ್ನ ಕೇಳ್ಕೊಂಡು ಸಿದ್ದು ಶಾರದಾ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಜ್ಯೋತಿಕಾ ನೆನೆಸ್ಕೊಂಡು ಕೋಪ ಮಾಡ್ಕೊಂಡು ನಿಂತ್ಕೊಂಡಿದ್ರೆ, ಇನ್ನೊಂದು ಕಡೆ ಜ್ಯೋತಿಕಾ ಅಲ್ಲೇನಾಗ್ತಿರ್ಬೋದು ಅಂತ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.